ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇದೇ ಡಿಸೆಂಬರ್ 10ರಂದು ಧಾರವಾಡದಲ್ಲಿ ಒಂದು ದಿನದ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಧರಣಿಯ ಬಹಳ ಪ್ರಮುಖ ಗುರಿ ಉದ್ದೇಶ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು. ಒಬಿಸಿ ಮತ್ತು SC ST ಗೆ ಪೊಲೀಸ್ ಕಾನ್ಸ್ಟೇಬಲ್ 33 ವರ್ಷ ಹಾಗೂ GM ದವರಿಗೆ 33 ವರ್ಷ ಏರಿಕೆ ಮಾಡಬೇಕು. ಹಾಗೇನೆ ನೇಮಕಾತಿಯಲ್ಲಿನ ಸಂಪೂರ್ಣ ಭ್ರಷ್ಟಾಚಾರನ ತಡೆಗಟ್ಟಬೇಕು. KPSCಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು. ಕೋಟಾ ಸಮಿತಿಯ ಶಿಫಾರಸನ್ನು ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು. ಒಟ್ಟಾರೆ ಉದ್ಯೋಗಾಕಾಂಕ್ಷಿಗಳ ಬಹಳ ದಿನಗಳ ಬೇಡಿಕೆ ಆಗಿರತಕ್ಕಂಥ ಪ್ರೀ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬೇಕು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ತಕ್ಕಂಥ ಉದ್ಯೋಗಾಕಾಂಕ್ಷಿಗಳಿಗೆ ಪ್ರೀ ಟ್ರಾವೆಲಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ಹಲವಾರು ಚಾರಿಟೇಬಲ್ ಡಿಮಾಂಡ್ಸ್ಗಳನ್ನು ತಗೊಂಡು ಈಗಾಗಲೇ ನಾವು ಧಾರವಾಡದಲ್ಲಿ ಆಗಸ್ಟ್ದಿಂದ ಈ ಹೋರಾಟದ ತಯಾರಿಯನ್ನು ನಡೆಸಿದ್ದೇವೆ. ಸೆಪ್ಟೆಂಬರ್ 27ನೇ ತಾರೀಕಿಗೆ ಒಂದು ದಿನದ ಒಂದು ವರ್ಕ್ಶಾಪ್ ಅನ್ನು ಮಾಡಿದೇವೆ. ಈ ನಿರುದ್ಯೋಗದ ಆಳ ಅಗಲ, ನಿರುದ್ಯೋಗಕ್ಕೆ ಮೂಲ ಕಾರಣ ಯಾರು, ಯಾಕೆ ಪ್ರತಿ ಸರ್ಕಾರಗಳು ಯುವ ಸಮುದಾಯನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತೇಳಿ ಒಂದು ದಿನದ ಕಾರ್ಯಾಗಾರ ಆಯಿತು. ಅದನ್ನಾದ್ಮೇಲೆ ಅಕ್ಟೋಬರ್ 17ನೇ ತಾರೀಕಿಗೆ ನಮ್ಮ ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಅಂದ್ರೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕದ ಮಾಜಿ ಲೋಕಾಯುಕ್ತರಂತ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್, ಹಿರಿಯ ಹೋರಾಟಗಾರಂತ SR ಹಿರೇಮಠ್ ಸರ್, ಯುವ ಜನರ ಹಲವಾರು ಹೋರಾಟಗಳನ್ನು ರೂಪಿಸಿರ್ತಕ್ಕಂಥ ರಾಮಾಂಜನಪ್ಪ ಆಲ್ದೊಳ್ಳಿ ಸರ್, ಡಾಕ್ಟರ್ G ಶಶಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅಕ್ಟೋಬರ್ 17ನೇ ತಾರೀಕಿಗೆ ಒಂದು ದಿನದ ರಾಜ್ಯ ಮಟ್ಟದ ಸಮಾವೇಶನ ನಾವು ಧಾರವಾಡದಲ್ಲಿ ಮಾಡಿದೇವೆ. ಈ ಸಮಾವೇಶದ ಹಕ್ಕೊತ್ತಾಯಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ನೀಡಿದ್ದೇವೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಇಲ್ಲಿ ತನ್ನ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ತುಟಿ ಪಿಟಕಂದಿಲ್ಲ. ಇದಕ್ಕೆ ನಮ್ಮ ಇಡೀ ಉದ್ಯೋಗಾಕಾಂಕ್ಷಿಗಳನ್ನ ಸೇರಿಸಿಕೊಂಡು ಡಿಸೆಂಬರ್ 1ನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನಾ ಚಳವಳಿಯನ್ನು ಮಾಡಿದ್ದೇವೆ. ಈ ಪ್ರತಿಭಟನಾ ಚಳವಳಿಯಲ್ಲಿ ಮುಷ್ಕರ ಮತ್ತು ಪ್ರತಿಭಟನೆ ಚಳವಳಿ ಹಕ್ಕನ್ನು ಕಸಿದುಕೊಂಡ್ರು ನಾವು ಇದನ್ನ ಮೀರಿ ಹೋರಾಟ ಚಳವಳಿಯನ್ನು ರೂಪಿಸಿದ್ದೇವೆ. ಸ್ನೇಹಿತರೆ, ಉದ್ಯೋಗಾಕಾಂಕ್ಷಿಗಳೇ, ಈಗಲೂ ಕೂಡ ನಾವು ದಪ್ಪ ಚರ್ಮದ ಕಿವುಡ ಸರ್ಕಾರಕ್ಕೆ ನಮ್ಮ ಧ್ವನಿ ಮುಟ್ಟಬೇಕು ಅಂತೇಳಿ ಡಿಸೆಂಬರ್ 10ನೇ ತಾರೀಕಿಗೆ ಧಾರವಾಡದಲ್ಲಿ ಒಂದು ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಧರಣಿಗೆ ಧಾರವಾಡದ ವಿದ್ಯಾರ್ಥಿ, ಯುವಜನ, ಕಾರ್ಮಿಕ, ಮಹಿಳೆ, ರೈತ ಹಾಗೂ ನಗರದ ವಿವಿಧ ಪ್ರಗತಿಪರ ಸಾಹಿತ್ಯಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ಈ ಒಂದು ಹೋರಾಟ ಚಳವಳಿಯನ್ನ ರಾಜ್ಯಾದ್ಯಂತ ಸಂಧಾನಾತೀತವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಹೋರಾಟ ರೂಪಿಸ್ತಾ ಇದ್ದೇವೆ. ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಇಂಥ ಹೋರಾಟ ಚಳವಳಿಯಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ನಿಮ್ಮ ಧ್ವನಿ ಸುವರ್ಣಸೌಧದಲ್ಲಿ ಧ್ವನಿ ಮಳುಗು ಹಾಗೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಡುತ್ತೇನೆ.